ಇದು ಒಂದು ಪ್ರಯಾಣ, ಟೂರಿಸ್ಟ್ ಸ್ಪಾಟ್. ಇದು ಟೂರಿಸ್ಟ್ ಸ್ಪಾಟ್ ಅಲ್ಲಿ ಇದು ನಮ್ಮ ಮನೆ ಅಂತ ಹೇಳಿ ಕುತ್ಕೊಳ್ಳೋಕ್ಕಾಗತ್ತೆ, ಹೊಡಿತಾರೆ. ಇದು ನಮ್ದು ಅಂತ ಹೇಳಕ್ಕಾಗತ್ತಾ? ಟೂರಿಸ್ಟ್ ಸ್ಪಾಟ್ ಬಂದು ನೋಡಿ ಆರಾಮಾಗಿ ಎಂಜಾಯ್ ಮಾಡಿ ವಾಪಸ್ ಹೋಗಿ, ಅಷ್ಟೇ ಲೈಫ್. ಇಲ್ಲೇ ನಂದೇ ಇದು ಅಂತ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ರೆ ಯಾರಿಗೂ ಹೊಡಿತಾರೆ, ಇದಿಂದಲ್ಲಪ್ಪ ಇದು ಅಂತ ಇರಪ್ಪ ಆಗಲ್ಲ. ಆ ಊಟಿ ಕೊಡೆಕೆನಲ್ ಟ್ರಿಪ್ಪಿಗೂ ಈ ಹುಟ್ಟಿಗೂ ಏನು ವ್ಯತ್ಯಾಸ ಅಷ್ಟೇ. ಅಲ್ಲಿ ಒಂದು 3 ದಿವಸ ಹೋಗ್ತೀರಾ, ಇದೊಂದು ವರ್ಷ 20, ಅದು ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಆಯ್ತಾ? ಇದು ಪರ್ಮನೆಂಟ್ ಅಲ್ಲ. ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಯಾತಕ್ಕೋಸ್ಕರ? ನೋಡ್ಕೊಂಡು ಹೋಗ್ಲಿಕ್ಕೆ. ಅಲ್ಲಿದೆ ನಮ್ಮ ಮನೆ. ಅದು ಎಲ್ಲಿದೆ? ಅಲ್ಲೋ ನಮ್ಮ ಮನೆ. ಅಲ್ಲ ಅಲ್ಲಂದ್ರೆ ಎಲ್ಲೋ ಒಂದು ಹುಡ್ಕೋಬೇಡಿ, ಅದು ಇಲ್ಲಿದೆ, ಒಳಗಿದೆ. ನಮ್ಮ ಆತ್ಮ ನಮ್ಮ ಮನೆ. ಹೌದಾ? ಅದಕ್ಕೆ ಏನಂತ ಕೆಲವು ಹೇಳ್ತಾರೆ, ವೈಕುಂಠ ಸಮಾರಾಧನೆ ಅಂತ ಹೇಳ್ತಾರೆ. ವೈಕುಂಠಕ್ಕೆ ಹೋದ್ರು ಅಂತ. ಎಲ್ಲಿದೆ ಸ್ವಾಮಿ ವೈಕುಂಠ? ಎಲ್ಲಿದೆ ವೈಕುಂಠ? ಅದು ಕುಂಠ ಅಂದ್ರೆ ಹೊರಗು, ದುಃಖ. ಕೊಯ್ಯೋ 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 ಅಂತ ಇರ್ತದೆ. ಏನದು? ಏನದು ಕುಂಠ? ಮನಸ್ಸು. ಇದ್ರೂ ದುಃಖ, ಇದ್ರೂ ದುಃಖ, ಸಿಕ್ಕಿದ್ರು ದುಃಖ, ಹೋದ್ರ ದುಃಖ, ಬಂದ್ರ ದುಃಖ, ಹೋದ್ರ ದುಃಖ. ಅದು ಕುಂಠ. ಆ ಕುಂಠ ಎಲ್ಲಿ ಇಲ್ಲ ಅದೇ ವೈಕುಂಠ. ಆಯ್ತಾ? ಅದ್ಯಾವುದದು? ಕುಂಠ ಯಾವುದಿಲ್ಲ? ಆತ್ಮ. ವೈಕುಂಠ ಎಲ್ಲೂ ಇಲ್ಲ. ವೈಕುಂಠ ಇರೋದು ಆತ್ಮ ಸ್ವರೂಪಿಯಾಗಿ. ಆತ್ಮವೇ ವೈಕುಂಠ. ಅದ್ಯಾವಾಗ ಗೊತ್ತಾಗುತ್ತೆ? ನಾನೆಂಬುದು ನಾನಲ್ಲ, ಇದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವೋ. ಅದು ವೈಕುಂಠ. ವೈಕುಂಠದ ಪ್ರಯಾಣ ಜ್ಞಾನದಿಂದ. ಆಯ್ತಾ? ಶಿವಲೋಕ ಪ್ರಾಪ್ತಿ ಆಗ್ಬಿಟ್ಟು ಅಂತ ಹೇಳ್ತಾರೆ. ಎಲ್ಲ ಸತ್ ಮೇಲೆ ಹೋದ್ರು ಅಂತ. ಶಿವಲೋಕ ಪ್ರಾಪ್ತಿ ಆಗ್ಬೇಕಾದ್ರೆ ಶಿವಸ್ವರೂಪಿ ನಾನು ಈಗ ಗೊತ್ತಾಗಬೇಕು. ಬದುಕಿದ್ದಾಗ, ಸತ್ ಮೇಲೆ ಅಲ್ಲ. ಸತ್ ಮೇಲೆ ಏನೂ ಇಲ್ಲ. ಬದುಕಿದ್ದಾಗ ಶಿವಲೋಕ ಪ್ರಾಪ್ತಿ ಆಗಬೇಕು. ಅದಕ್ಕೇನು ಮಾಡಬೇಕು? ಎಲ್ಲವೂ ಶಿವಾರ್ಪಣ ಮಾಡಬೇಕು. ನಂದಲ್ಲ ಅದು ಗೊತ್ತಾಗಬೇಕು. ನಾವೇನು ಮಾಡಿದ್ವಿ? ಇದು ನಂದು ನಂದು ಗಟ್ಟಿಯಾಗಿ ಇಟ್ಕೊಂಡು ಕೂತ್ಬಿಟ್ಟಿದೆ. ಸೊ ಹಾಗಿದ್ರೆ ನೀವು ಬಂದದ್ದು ಯಾತಕ್ಕೆ? ಟೂರಿಗೆ ಬಂದದ್ದು ಯಾತಕ್ಕೆ? ಊಟಿಗೆ ಹೋದದ್ದು ಯಾತಕ್ಕೆ? ಕೊಡೆಕೆನಲ್ಗೆ ಹೋದ ಯಾತಕ್ಕೆ? ತೀರ್ಥಕ್ಷೇತ್ರಕ್ಕೆ ಯಾತಕ್ಕೆ ಹೋದ್ರಿ? ತೀರ್ಥಕ್ಷೇತ್ರ ಹೋದಾಗ ಏನು ಮಾಡ್ತೀರಾ? ಇದು ನಮ್ಮನೆ ಕೂತ್ಬಿಡ್ತೀರಾ? ಅಲ್ಲರಿ ಬದರಿಕಾಶ್ರಮ, ಇದು ನಮ್ಮದೇ ಮನೆ, ಒದ್ದೋಡ್ಸಾರ ಅಲ್ಲಿ ಟೆಂಪಲ್. ಆಯ್ತಾ? ಅದಕ್ಕೆ ಏನ್ ಮಾಡ್ತೀರಾ? ನಿಮ್ಗೆ ಯಾತ್ರೆ ಹೋದಾಗ ಹೇಳ್ಕೊಡ್ತಾರೆ, ಏನೋ ಅಲ್ಲಿ ದಾನ ಮಾಡು ಅಂತ, ಏನೋ ಬಿಟ್ಟು ಬಾ ಅಂತ ಅಲ್ವಾ? ಇದು ಜೀವನ ಅನ್ನೋದು ಯಾತ್ರೆ ರೀ. ಇದು ಯಾತ್ರೆ. ಇಲ್ಲಿ ನೀವು ಬಂದದ್ದು ಬಿಟ್ಟು ಹೋಗ್ಲಿಕ್ಕೆ, ಪಡ್ಕೊಂಡು ಹೋಗ್ಲಿಕ್ಕಲ್ಲ, ತಗೊಂಡು ಹೋಗ್ಲಿಕ್ಕಲ್ಲ. ಹಾಗೆ ಏನ್ ತಗೊಂಡು ಹೋಗ್ತೀರಪ್ಪ? ಸತ್ತ ಮೇಲೆ ಹೆಂಡತಿ ತಗೊಂಡು ಹೋಗಕ್ಕಾಗಲ್ಲ, ಮಕ್ಕಳು ತಗೊಂಡು ಹೋಗಕ್ಕಾಗಲ್ಲ, ಗಂಡ ತಗೊಂಡು ಹೋಗ್ಲಿಕ್ಕಾಗಲ್ಲ, ದುಡ್ಡು ತಗೊಂಡು ಹೋಗಕ್ಕಾಗಲ್ಲ, ಆಸ್ತಿ ತಗೊಂಡು ಹೋಗಕ್ಕಾಗಲ್ಲ. ಏನ್ ತಗೊಂಡು ಹೋಗ್ತೀರಾ? ಏನೋ ತಗೊಂಡು ಹೋಗ್ತೀರಾ? ಇಲ್ಲಿ ಏನು ಮಾಡಿದೇವಲ್ಲ ಅದು ಇಂಪ್ರೆಷನ್ ತಗೊಂಡು ಹೋಗ್ತೇವೆ, ವಾಸನೆಗಳನ್ನ, ಸಂಸ್ಕಾರಗಳನ್ನು ತಗೊಂಡು ಹೋಗ್ತೇವೆ. ಈ ಪ್ರಪಂಚದಲ್ಲಿ ಬದುಕಿದ್ದಾಗ ವಾಸನೆ ಸಂಸ್ಕಾರಗಳನ್ನು ತಲೆ ಹೊತ್ಕೊಂಡು ಅಲ್ಲಿ ಹೋಗುದು. ನೆಕ್ಸ್ಟ್ ಜನ್ಮ ಲೋಡ್. ನಿಮ್ಮ ಸೂಟ್ ಕೇಸ್ ದುಡ್ಡು ತಗೊಂಡು ಹೋಗಕ್ಕಾಗಲ್ಲ, ನಿಮ್ಮ ಬಂಗಾರ ತಗೊಂಡು ಹೋಗೋದು ಖಂಡಿತ ಆಗಲ್ಲ, ನಿಮ್ಮ ಮಕ್ಕಳು ಮರಿ ಮಕ್ಕಳು ಖಂಡಿತ ಬರಲ್ಲ. ಬಾರಪ್ಪ ಅಂದ್ರೂ ಬರಲ್ಲ. ಅವರು ಬದುಕಿದಾಗ ಬಾ ಅಂತ ಬರ್ತಾರೆ, ಸತ್ ಮೇಲೆ ಬರಲ್ಲ. ನೀನು ಹೋಗಪ್ಪ ಅಂತ ಹೇಳ್ತಾರೆ. ಇದು ಏನ್ ತಗೊಂಡು ಹೋಗ್ತೀರಾ? ಕರ್ಮಫಲ ಅಂತ ತಗೊಂಡು ಹೋಗ್ತೀರಾ. ಬಿಟ್ಟು ಏನ್ ತಗೊಂಡು. ಸೊ ದೇವಸ್ಥಾನಕ್ಕೆ ಹೋಗಿ ದಾನ ಮಾಡಿ ಅಂತ ಹೇಳಿದ್ವಿ, ಅದು ಎಕ್ಸಾಂಪಲ್ ಅಷ್ಟೇ. ನಾವು ದಾನ ಮಾಡೋದ್ರೆ ಬದುಕಿದ್ದಾಗ ನನ್ನದು ಅಲ್ಲ ಅಂತ ಕೊಡೋದನ್ನ ಕಲಿಬೇಕು. ಆಯ್ತಾ? ಆ ಅಟ್ಯಾಚ್ಮೆಂಟ್ ಅನ್ನು ಬಿಡ್ಬೇಕು. ಅದಕ್ಕೋಸ್ಕರ ಬಂದ್ಬಿಟ್ಟು. ಸೊ ಹಾಗೆ ಬಂದದ್ದು ಯಾತಕ್ಕೆ? ನಾನು ಯಾರು ಅಂತ ತಿಳ್ಕೊಳ್ಳಿಕ್ಕೆ, ಮತ್ತೆ ಏನು ಕೊಡಬೇಕು ಅಂತ ತಿಳ್ಕೊಳ್ಳೋಕೆ. ನಾನು ಯಾರು ಅಂತ ಗೊತ್ತಾಗೋದು ಆತ್ಮನೋ ಮೋಕ್ಷಾತ್ಮ, ನನ್ನ ಮೋಕ್ಷಕ್ಕೋಸ್ಕರ. ನನಗೆ ಏನು ಕೊಡಬೇಕು? ಜಗದಿತಾಯ. ಒಳ್ಳೇದಾಗ ಏನ್ರಿ ಜಗದಿತಾಯ? ಒಳ್ಳೆ ಕತೆ ಆಯ್ತು. ರಾಮ ಬಂದ್ರು, ಕೃಷ್ಣ ಬಂದ್ರು, ಎಲ್ಲ ಬಂದ್ರು. ಜಗತ್ ಹಾಗೇರಿ ಸ್ವಾಮಿ. ಜಗತ್ತಿರುವುದೇ ಹಾಗಿರಿಯಪ್ಪ. ಜಗತ್ತಿರುವುದು ರಿಪೇರಿ ಮಾಡ್ಲಿಕ್ಕಲ್ಲ. ನಿಮ್ಮ ಜಿಮ್ನೇಷಿಯಂ ಇದೆಯಲ್ಲ, ಥ್ರೆಡ್ ಮಿಲ್ಲು, ಅದ್ಮೇಲೆ ಓಡ್ತೀರಾ. ಥ್ರೆಡ್ ಮಿಲ್ ಏನೂ ಆಗಲ್ಲ, ಅದು ಎಲ್ಲೂ ಹೋಗಲ್ಲ. ಅದು ನಿಮ್ಮ ಎಕ್ಸಸೈಸ್ ಮಾಡ್ಲಿಕ್ಕೆ ಜಾಗ. ಜಗತ್ತು ಅನ್ನೋದು ನಿಮ್ಗೆ ಆಧ್ಯಾತ್ಮ ಎಕ್ಸಸೈಸ್ ಮಾಡ್ಲಿಕ್ಕೆ ಒಂದು ಎಂತ ಅದು ಮಿಷನ್. ಅದು ನೀವು ಜಗತ್ತನ್ನು ಉದ್ಧಾರ ಮಾಡೋಕ್ಕಾಗಲ್ಲ.
ಜಗತ್ತಿಗೆ ನಾನು ಏನು ಕೊಡಬೇಕು, ನಂದೊಂದು ಏನು ನಾನು ವಾಪಸ್ ಕೊಟ್ಟು ಹೋಗಬೇಕು. ನೀವು ಊಟಿ ಮತ್ತೆ ಕೊಡೈಕೆನಾಲ್ಗೆ ಹೋದರೆ ಅಲ್ಲಿ ಕಸ ಹಾಕಿ ಬರೋಕ್ಕಾಗಲ್ಲ, ಯಾರೋ ಹಿಡ್ಕೊಂಡು ಬೈತಾರೆ. ಬರೀ ಜಗತ್ತಿಗೆ ಬಂದಾಗ ಎಷ್ಟು ಜನ ಕಸ ಹಾಕಿ ಹೋಗ್ತಾರೆ, ಇಲ್ಲಿ ಹಾಳು ಮಾಡಿ ಹೋಗ್ತಾರೆ. ಯಾವುದೇ ಟೂರಿಸ್ಟ್ ಸ್ಪಾಟ್ ಹೋಗೋದ್ರೆ ಹಾಳು ಮಾಡ್ತೀರಾ? ನಮ್ಮಲ್ಲಿ ಈಗ ಎಲ್ಲ ಹಾಳು ಮಾಡಿದ್ದೇವೆ, ಪ್ರಪಂಚದಲ್ಲಿ ಎಲ್ಲ ಹಾಳು, ಕಾಡು ಹಾಳು, ಪ್ರಾಣಿಗಳ ಹಾಳು ಎಲ್ಲ ಹಾಳು ಮಾಡಿದ್ದೇವೆ. ನಾವು ಜಗತ್ತಿಗೆ ಬಂದದ್ದು ಹಾಳು ಮಾಡ್ಲಿಕ್ಕಲ್ಲ, ಏನಿದೆ ಅದನ್ನು ಮುಳ್ಳಿಗೆ ಮಾಡಿ ಅದಕ್ಕೆ ನಮ್ಮಿಂದ ಏನು ಕೊಡೋಕ್ಕಾಗುತ್ತೋ ಕೊಟ್ಟು ಜಾಗ ಖಾಲಿ ಮಾಡಿ ಬಂದು ನಾನು ಯಾರಂತ ತಿಳ್ಕೊಬೇಕು, ಜಗತ್ತಿಗೆ ನಾನು ಏನು ಕೊಡಬೇಕಂತ ತಿಳ್ಕೊಬೇಕು. ಇದೇ ಆಗ್ಬಿಟ್ಟು ಎರಡು ರೀತಿಯ ಜೀವನ ಇದೆಯಪ್ಪ. ಒಂದು ಮಣ್ಣಿನ ಮೇಲೆ ನಡೆದಾಡೋ ಜೀವನ, ಇನ್ನೊಂದು ನೀರಿನ ಮೇಲೆ ನಡೆದಾಡೋ ಜೀವನ. ಮಣ್ಣಿನ ಮೇಲೆ ನಡೆದಾಡಿರುತ್ತೆ, ಅಲ್ಲಿ ಫುಟ್ ಪ್ರಿಂಟ್ ಬೀಳ್ತಾ ಹೋಗುತ್ತೆ, ಹೆಜ್ಜೆ ಗುರುತು ಬೀಳ್ತಾ ಹೋಗುತ್ತೆ. ನೀರಿನ ಮೇಲೆ ನಡೆದಾಡಿದ್ರೆ ಮುಳುಗೋಗ್ಬಿಡ್ತೀರ, ಫುಟ್ ಪ್ರಿಂಟ್ ಬೀಳಲ್ಲ. ನೀರಿನ ಮೇಲೆ ನಡೆದಿರುತ್ತೆ, ನಡೆಯೋಕ್ಕಾಗಲ್ಲ, ಮುಳುಗೋಗ್ಬಿಡ್ತಾರೆ, ಮಣ್ಣಿನ ಮೇಲೆ ನಡೀತಾರೆ, ಆಯ್ತಾ? ಆದರೆ ನಾವು ಏನೋ ಮಿರಾಕಲ್ಸ್ ಓದ್ತೇವೆ, ಆ ಮಹಾತ್ಮರು ನೀರಿನ ಮೇಲೆ ನಡೆದ್ರು, ನಮ್ಗೆ ಭಾಳ ಕಂಡುಕೊಂಡು ಓಹೋ ನೀರಿನ ಮೇಲೆ ನಡೀತಾರ, ಇಂಥ ಮಹಾತ್ಮರು ಇರ್ಬೇಕಂತ. ಅದು ಸಾಂಕೇತಿಕ ಅಷ್ಟೇ. ನೀರಿನ ಮೇಲೆ ನಡೆದ್ರೆ ಮುಳುಗೋಗ್ಬಿಡ್ತೇವೆ. ಸಂಸಾರದಲ್ಲಿ ಹೆಚ್ಚಿನವರೆಲ್ಲ ಮುಳುಗೇ ಹೋಗೋದು, ಆಯ್ತಾ? ನೀರಿನ ಮೇಲೆ ನಡೆಯೋದು ಕಲ್ತ್ರೆ ನೀರಿನಲ್ಲಿ ಹೆಜ್ಜೆ ಗುರುತು ಬೀಳಲ್ಲ, ನೀರಿನಲ್ಲಿ ಮುಳುಗಲ್ಲ, ಆಯ್ತಾ? ಹಾಗೆ ನಡಿಬೇಕಾದ್ರೆ ಹೇಗಬೇಕು, ಜ್ಞಾನ ಬಂದಾಗ ಸಂಸಾರವನ್ನು ನೀರಿನೊಳಗೆ ಮುಳುಗಲ್ಲ, ನೀರಿನ ಮೇಲೆ ನಡಿಲಿಕ್ಕೆ ಬರ್ತದೆ. ಅದರ ಮಿರಾಕಲ್ ತಿಳ್ಕೊಬೇಡಿ, ಜೀವನದಲ್ಲಿ ಮುಳುಗದ ನಡಿಬೇಕು ಕಲಿಯು. ಅವಾಗ ಏನಾಗುತ್ತೆ, ಫುಟ್ ಪ್ರಿಂಟ್ ಬೀಳಲ್ಲ. ಮಣ್ಣಿನ ಮೇಲೆ ನಡೆದ್ರೆ ಫುಟ್ ಪ್ರಿಂಟ್ ಬೀಳ್ತದೆ. ಸೊ ಹಾಗೆ ಜೀವನ ಮಾಡಲಿಕ್ಕೆ ಎರಡು ರೀತಿ ಇದೆ. ಅಜ್ಞಾನ ಜೀವನ ಅದು ಕರ್ಮ ಮತ್ತು ಮಣ್ಣಿನ ಮೇಲೆ ನಡೆಯುವ ದಾರಿ. ಜ್ಞಾನ ಜೀವನ ನೀರಿನಲ್ಲಿ ಮುಳುಗದೆ ನಡೆಯುವ ದಾರಿ. ಅದಕ್ಕೆ ಕರ್ಮಯೋಗ ಅಂತ ಹೇಳುದು. ಕರ್ಮಯೋಗದಲ್ಲಿ ಜೀವನ ಮಾಡಿದಾಗ ಕರ್ಮದ ಫಲ ನಮ್ಮ ತಲೆಯೊಳಗೆ ಅಂಟ್ಕೊಳ್ಳಲ್ಲ, ಸತ್ತ ಮೇಲೆ ಏನು ತಗೊಂಡು ಹೋಗಲ್ಲ, ಖಾಲಿ ನಿಸ್ವಾರ್ಥ ಭಾವನೆಯಿಂದ ಕರ್ಮವನ್ನು ಮಾಡಿದಾಗ ಕರ್ಮದಿಂದ ಬಿಡುಗಡೆ ಆಗ್ತದೆ. ಏನು ತಲೆಯೊಳಗೆ ಲಗೇಜ್ ಹೊತ್ಕೊಂಡು ಹೋಗಲ್ಲ, ಕರ್ಮಫಲ ಇಲ್ಲ. ಅದಕ್ಕೆ ಕರ್ಮಯೋಗ ಅಂತ ಹೇಳೋದು. ಕರ್ಮರೋಗ ಅಂತ ಹೇಳಿದ್ರೆ ಎಲ್ಲ ಇಂಪ್ರೆಷನ್, ಇಲ್ದಿದ್ದೆಲ್ಲ ಇಂಪ್ರೆಷನ್ ತಲೆ ಮೇಲೆ ಹಾಕೊಂಡು ನಡೆಯೋದು. ಅದೇ ಫುಟ್ ಪ್ರಿಂಟ್. ನಾವು ಪ್ರಪಂಚದಲ್ಲಿ ಫುಟ್ ಪ್ರಿಂಟ್ ಬಿಟ್ಟು ಹೋಗ್ತೇವೆ, ಮನಸ್ಸೊಳಗೆ ಫುಟ್ ಪ್ರಿಂಟ್ ಬಿಟ್ಟು ಹೋಗ್ತೇವೆ. ಅದಕ್ಕೆ ಕರ್ಮರೋಗ ಅಂತ ಹೇಳೋದು. ಕರ್ಮಯೋಗ ಅಂದರೆ ಮನಸ್ಸಿನಲ್ಲಿ ಫುಟ್ ಪ್ರಿಂಟ್ ಇಲ್ಲ. ಸೊ ಜ್ಞಾನ ಯೋಗ ಅಂತ ಹೇಳಿದ್ರೆ ಆ ನೀರಿನ ಮೇಲೆ ನಡೆಯುವ ದಾರಿ. ಅಂದರೆ ಸಂಸಾರದಲ್ಲಿ ಮುಳುಗದೆ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ತಿಳ್ಕೊಂಡು ಅದು ಬಂದದ್ದು. ನಾವು ಏನಕ್ಕೆ ನಾನು ಯಾರಂತ ತಿಳ್ಕೋಬೇಕು, ಮತ್ತೆ ಮುಕ್ತರಾಗಬೇಕು. ಕರ್ಮ ಫಲವನ್ನು ತಗೊಂಡು ಹೋಗದೆ ಖಾಲಿ ಮಾಡಿಕೊಂಡು ಹೋಗೋದನ್ನು ಕಲಿಬೇಕು. ಖಾಲಿ ಮಾಡ್ಕೊಂಡು ಜಾಲಿಯಾಗಿರಿ, ಅದು ಹುಟ್ಟು. ಎರಡು ಹುಟ್ಟಿನ ಉದ್ದೇಶ, ಒಂದು ಜ್ಞಾನ, ಇನ್ನೊಂದು ಕರ್ಮಫಲ ತ್ಯಾಗ. ಇಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಹುಟ್ಟು ಅಂತ ಹೇಳಿ, ಆಯ್ತಾ? ಈ ಹುಟ್ಟಿದ ಭಾಷಣೆ ಮಾಡಿದ್ರೇನಪ್ಪ, ಬರ್ಡೇ ಮಾಡಿದ್ರಾ? ಇದು ಗುರುಗಳಿರಲ್ರಪ್ಪ, ನಿಮ್ಗೆ ಹೇಳ್ತಾ ಇದ್ದ ನಾನು. ಈ ಗುರುಗಳ ಬಗ್ಗೆ ಥಿಂಕ್ ಮಾಡಬೇಡಿ. ನಿಮಗೂ ಬರ್ಡೇ ಇಲ್ಲ, ನಿಮಗೂ ಡೆತ್ ಡೇ ಇಲ್ಲ. ನಿಮ್ಗೆ ಯಾವ ಜ್ಞಾನ ಬಂತು ಅದು ಬರ್ಡೇ, ಯಾವ ಕರ್ಮಯೋಗದಿಂದ ಜೀವನ ಮಾಡಿದ್ರಿ ಅದು ನಿಮ್ಮ ಉದ್ಧಾರ ಆಗೋ ದಿನ. ಇಷ್ಟೇ. ಸೊ ಇದಕ್ಕೊಂದು ಶ್ಲೋಕ ಹೇಳ್ತೇನೆ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಚಿರಂಜೀವಿಗಳು ಅಂತ ಕೇಳಿದೆ ನಾವು 7 ಜನ. ಯಾರು? ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮ, ಚಿರಂಜೀವ. 100 ವರ್ಷ ಬದುಕೋದೇ ಕಷ್ಟಪ. ಚಿರವಾಗಿ ಬದುಕೋದು ಹೇಗೆ? ಅದು 1000 ವರ್ಷ, ಲಕ್ಷ ವರ್ಷ, ಎಷ್ಟು ಬೋರು. ಅವರು ಎಲ್ಲ ಅವ್ರ ಸುತ್ತಮುತ್ತ ಯಾರಿಲ್ಲ, ಎಂತ ಬೋರ್ಡಮ್ ಅದು. ಈ ಚಿರಂಜೀವ ಅನ್ನೋದು ವರನ ಶಾಪನೋ? ಶಾಪ ಅದು. ಅದು ವ್ಯಾಸ ಮಹರ್ಷಿಗೆ ಶಾಪ ಬಂತು. ಇದು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ಜೀವ ಅಂತ ಹೇಳಿದ್ರೆ, ಚಿರಂಜೀವ ಅಂತ ಹೇಳಿದ್ರೆ ನಾವು ದೇಹ ಇಟ್ಕೊಂಡು ತಿರುಗೋಡೋದಲ್ಲ. ಯಾರ ಕರ್ಮಗಳು ಚಿರವಾಗಿರ್ತಾವೋ ಅದಕ್ಕೆ ಚಿರಂಜೀವಿ ಅಂತ ಹೇಳೋದು. ಕರ್ಮ. ವ್ಯಾಸ ಮಹರ್ಷಿಗಳು ಅದ್ಭುತವಾದ ಕರ್ಮ ಮಾಡಿದ್ರು. ಏನೋ ವೇದ ಉಪನಿಷತ್ತುಗಳ ಜ್ಞಾನ ನಮ್ಗೆ ಕೊಟ್ಟರು, ಶಾಶ್ವತವಾದ ಜ್ಞಾನ ಕೊಟ್ಟರು. ಕರ್ಮ ಅದು ಕರ್ಮ. ಅದು ಬಲಿರ್ವ್ಯಾಸ ಬಲಿದಾನ ಕೊಟ್ಟರು. ಅಶ್ವತ್ಥಾಮ ಘೋರವಾದ ಅನ್ಯಾಯ ಮಾಡಿದ. ಸೊ ಹಾಗೆ ನಾವು 2 ರೀತಿ, ಒಂದು
ಬಹಳ ಕೆಟ್ಟ ರೀತಿಯ ಜೀವನ ಮಾಡಿದ್ರೆ ನೀವು ಶಾಶ್ವತ ಚಿರಂಜೀವಿ ಆಗ್ತೀರಾ, ಬಹಳ ಒಳ್ಳೇದನ್ನು ಮಾಡಿದ್ರೆ ಚಿರಂಜೀವಿ ಆಗ್ತೀರಾ. ನೀವು ಚಾಯ್ಸ್ ಮಾಡ್ಕೋಬೇಕು. ಒಳ್ಳೇದು ಮಾಡೋದ್ರೆ ಏನು, ನಾವು ಪ್ರಪಂಚದಲ್ಲಿದ್ದಾಗ ಬಂದ ಪ್ರಪಂಚಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಿ ಒಳಗೆ ಖಾಲಿ ಮಾಡಿ ಹೋಗುದು, ಅದು ಒಳ್ಳೇದಿತ್ತು. ಅಂದರೆ ಫುಟ್ ಪ್ರಿಂಟ್, ಪ್ರಪಂಚದಲ್ಲಿ ಫುಟ್ ಪ್ರಿಂಟ್ ಬಿಡ್ತೀರಾ ನೀವು. ಎಂಥ ಫುಟ್ ಪ್ರಪಂಚ ಬಂದು ನಿಮ್ಮ ಬೆಹಜೆ ಗುರುತು ಬಿಡುತ್ತೆ, ಅದೇನು ಕರ್ಮ, ನೀವು ಮಾಡಿದ ಕರ್ಮ. ಅದು ಪ್ರಪಂಚ ಒಳ್ಳೇದಾಗಿತ್ತೋ ಅದು ಹಾಳಾಗುತ್ತೋ, ನೀವು ಒಂದು ಟೂರಿಸ್ಟ್ ಸ್ಪಾಟಿಗೆ ಬಂದಾಗ ಅದನ್ನು ಹಾಳು ಮಾಡಿ ಹೋಗ್ತಿರೋ ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ ನೋಡ್ಕೋಬೇಕು. ಸೊ ಬಂದದಕ್ಕೆ ನಾವು 4 ಒಳ್ಳೇದು ಮಾಡಿ ಇಲ್ಲಿಂದ ಏನು ಇಂಪ್ರೆಷನ್ ತಗೊಳ್ಳದೆ ಸೆಲ್ಫಿ ತಗೊಳಕ್ಕೆ ಹೋಗ್ಬಿಡಿ. ಟೂರಿಸ್ಟ್ ಹೋಗಿ ಫಸ್ಟ್ ತಗೊಳ್ಳೋ ಸೆಲ್ಫಿ. ಇಲ್ಲಿ ಸೆಲ್ಫಿ ಬೇಕಾಗಿಲ್ಲ, ಯಾಕಂದರೆ ಸೆಲ್ಫಿ ನಿಮ್ಮ ಮುಖ, ಸೆಲ್ಫನ್ನು ನೋಡಿ, ನಾನು ಯಾರಂತ ನೋಡಿ, ಆಮೇಲೆ ಜಾಗ ಖಾಲಿ ಮಾಡಿ. ಅದೇ ಹುಟ್ಟಿದ ಹಬ್ಬ, ಅದೇ ಜನ್ಮದಿನ. ಸೊ ಈಗ ಹೇಳೋಣ ಎಲ್ಲ ಹ್ಯಾಪಿ ಬರ್ಡೇ. ಯಾರಿಗೆ? ಗುರುಜಿಗಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಲೈಟ್ ಆಫ್ ದ ಸೆಲ್ಫ್ ಫೌಂಡೇಶನ್ ಡೇ, ಲೈಟ್ ಆಫ್ ದ ಸೆಲ್ಫ್ ಫೌಂಡೇಶನ್ ಡೇ. ಸೊ ನಾವು ನನಗೆ ಹುಟ್ಟಿದೆ ಸಾವಿನ ತಿಳ್ಕೋಬಾರದು, ನನ್ನ ಕರ್ಮಕ್ಕೆ ಒಂದು ದಾರಿ ಕಾಣಬೇಕು. ಸೊ ಈಗ ನನ್ನ ಕರ್ಮ, ನಾನು ಹುಟ್ಟಿದ ಕರ್ಮಕ್ಕೆ, ನಮ್ಮ ಅಪ್ಪ ಅಮ್ಮ ಕೇಳಿಲ್ಲ ನಾನು ಹುಟ್ಟಿಸೋದಕ್ಕೆ, ನಾನು ಹುಟ್ಟಿದ ಕರ್ಮಕ್ಕೆ ಲೈಟ್ ಆಫ್ ದ ಫೌಂಡೇಶನ್ ಮಾಡಿದ್ದಾರೆ. ಆ ಫೌಂಡೇಶನು ನನಗೇನು ಉಪಯೋಗ ಇಲ್ಲ, ಎಲ್ಲ ನಿಮಗೆಲ್ಲ ಒಳ್ಳೇದಾಗಲಿ ಅಂತ. ಹಾಗಾಗ್ಬಿಟ್ಟು ಇದು ನಿಮ್ಮ ಹುಟ್ಟಿದ ಬರೀ ನಂದಲ್ಲ, ನಿಮಗೆ ಒಂದು ನಿಸ್ವಾರ್ಥ ಸೇವೆ ಮಾಡಲಿಕ್ಕೆ, ನಿಮಗೆ ಕರ್ಮ ಯೋಗ ಮಾಡಿ ಲೈಟ್ ಆಫ್ ದ ಫೌಂಡೇಶನ್ ಕೊಟ್ಟಿದ್ದೇನೆ. ಅದು ಇದು ನಾನು ಹೋದ್ಮೇಲೆ ಇರ್ತದೆ. ಇದು ಲೈಟ್ ಆಫ್ ದ ಫೌಂಡೇಶನ್ ಗೊತ್ತಾಯ್ತಾ? ಸೊ ಲೈಟ್ ಆಫ್ ದ ಪ್ರಭುಜಿಗಳ ಲೈಟ್ ಆಫ್ ದ ಫೌಂಡರ್ ಹೋಗಿ ನಮ್ಗೆ ತಿಳ್ಕೊಬಾರ್ದು. ಪ್ರಭುಜಿ ಲೈಟ್ ಆಫ್ ದ ಫೌಂಡೇಶನ್ ಅಲ್ಲ, ಇದು ನಿಮ್ಮದು ಆತ್ಮ ಜೊತೆ ಹೇಳೋದು. ನಿಮಗೆ ಇಲ್ಲಿ ಕರ್ಮಯೋಗ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಒಂದು ದಾರಿ, ಇದೊಂದು ಪ್ಲಾಟ್ಫಾರ್ಮ್. ಸರಿನಾ? ಸೊ ಯಾರ ಸಾಲಿಬೇಕು ನೀವು? ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮಾಂಶ, ವಿಭೀಷಣ, ಕೃಪ, ಪರಶುರಾಮಶ. ಅಶ್ವತ್ಥಾಮ ಫಸ್ಟು. ಈ ಕೆಟ್ಟ ಕೆಲಸ ಮಾಡಿದ ಹೆಸರು ಫಸ್ಟಿಗೆ ಬರ್ತದೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಕೇಳಬಹುದು, ನೀವು ಬಹಳ ಕೆಟ್ಟ ಮಾಡಿದ್ರೆ ಫಸ್ಟಿಗೆ ಬಂದ್ಬಿಡ್ತದೆ. ಅಶ್ವತ್ಥಾಮ ಫಸ್ಟ್, ವ್ಯಾಸವಂಶಗಳ ಕಡೆ ಬರೋದು ಲಿಸ್ಟಲ್ಲಿ. ಆಯ್ತಾ? ಅವರು ಶಾಶ್ವತ, ವ್ಯಾಸರು ಶಾಶ್ವತ. ಅವ್ರ ದೇಹ ಶಾಶ್ವತ ಅಲ್ಲ, ಮನಸ್ಸು ಶಾಶ್ವತ. ನಾವು ಮಾಡಿದ ಶಾಶ್ವತವಾಗಿ ನಾನು ಏನು ಮಾಡಿ ಹೋಗಿರ್ತಾರೆ ಅದೇ ಶಾಶ್ವತ. ಅರ್ಥ ಆಯ್ತಾ? ಸೊ ಚೆನ್ನಾಗಿ ಹುಟ್ಟಿದ ಹಬ್ಬ ಆಚರಣೆ ಮಾಡಿ. ಇದು ನಿಮ್ಮ ಹುಟ್ಟಿದ ಹಬ್ಬ ಇವತ್ತು.